ವೀಕ್ಷಕರ ಇವಾಗ ನೋಡ್ಬೋದು ನಮ್ಮದು ಲಾಸ್ಟ್ ಇದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಡಿಕೆ ಗಿಡಕ್ಕೆ ರೆಡ್ ಪಾಮ್ ಎಲ್ಲ ಅಟ್ಯಾಕ್ ಆಗಿ ಹೆಂಗೆ ಇದು ಮಾಡಿ ಪ್ರಾಬ್ಲಮ್ ಮಾಡಿತ್ತು ಅಂತ ನೋಡ್ಬೋದು. ಈ ಥರ ಎಲ್ಲ ಮರಗಳೆಲ್ಲ ಕಟ್ ಮಾಡಿ ಎಲ್ಲ ತುಂಬ ಬಿಸಾಕ್ಬಿಟ್ಟಿದ್ವಿ, ತುಂಬ ಬೇಜಾರಾಗುತ್ತೆ. ಈ ವಿಡಿಯೋನ ನಾನು ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದಾಗ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ತುಂಬ ಜನ ಸಜೆಸ್ಟ್ ಮಾಡಿದಿರಿ ಏನೇನು ಇದಕ್ಕೆ ಸೊಲ್ಯೂಷನ್ ಅಂತೇಳಿ. ಅದರಲ್ಲಿ ತುಂಬ ಎಫೆಕ್ಟಿವ್ ಆಗಿ ಮೇಯ್ನಾಗಿ ಏನು ಸೊಲ್ಯೂಷನ್ ಅಂದರೆ ಇಲ್ಲಿ ನೋಡ್ಬೋದು ರೆಡ್ ಟ್ರ್ಯಾಪ್ ಅಂತ ನೀವು ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ಸ್. ಅದಕ್ಕೆ ಇಲ್ಲಿ ನೋಡ್ಬೋದು ಏನೇನು ಟ್ರ್ಯಾಪ್ ಇದನ್ನೇ ತೊಗೊಂಬಂದು ನಮಗೂ ಇನಿಷಿಯಲಿ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಇದೇ ರೆಡ್ ಟ್ರ್ಯಾಪ್ ಅಂತ ಹೇಳಿದ್ದು. ಇದೇನು ಮಾಡೋಕ್ಕೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಲ್ಲೊಂದು ಬಿಸ್ಕೆಟ್ ಇದೆ ಇಲ್ಲಿ, ಈಗ ಅವರೇ ಕೊಡ್ತಾರೆ. ಇಲ್ಲಿ ಈ ಕಡೆ ಬಿಸ್ಕೆಟ್ ಇದೆ, ನೀವು ನೋಡ್ಬೋದು. ಇದನ್ನ ಈ ಬಿಸ್ಕೆಟ್ ಇಟ್ಬಿಟ್ಟು ರಾತ್ರಿ ಆಗಲೂ ಸುಮ್ಮನೆ ತೋಟದಲ್ಲಿ ಕಟ್ಟಬೇಕಷ್ಟೇ. ತೋಟದಲ್ಲಿ ಎಲ್ಲೆಲ್ಲಿ ನಿಮಗೆ ಜಾಗ ಇದೆ ಒಂದೆರಡು ಕಡೆ ಕಟ್ಟಿ, ಒಂದು ಎಕರೆಗೆ ಒಂದೆರಡು ರೆಕಮೆಂಡ್ ಮಾಡ್ತಾರೆ. ಇದನ್ನು ಕಟ್ಟಿ ಇಲ್ಲಿ ಕೆಳಗೆ ನೋಡ್ಬೋದು. ಇಲ್ಲಿ ಇದರಲ್ಲಿ ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿದರೆ ಇಲ್ಲಿ ನೀರಿದೆ, ಇಲ್ಲಿಗೆ ಶಾಂಪು ನೀರು ಹಾಕಬೇಕು. ಇಲ್ಲಿ ನೋಡಿ ಆಲ್ಮೋಸ್ಟು ಇವಾಗ ಸದ್ಯಕ್ಕೆ ಒಂದು 3 ಯಾವುದೋ ಹುಳ ಬಿದ್ದಿದ್ದಾವೆ ಈ ಸರಿ. ಇದೇನು ಮಾಡುತ್ತೆ, ನೈಟ್ ಟೈಮು ಆ ಹುಳಗಳೆಲ್ಲ ಬಂದು ಈ ಬಿಸ್ಕೆಟಿಗೆ ಅಟ್ರ್ಯಾಕ್ಟ್ ಆಗಿ ಅದು ತಿನ್ನೋಕೆ ಬಂದು ಕೆಳಗೆ ಬೀಳುತ್ತೆ. ಅದು ಜಸ್ಟ್ ಅದಕ್ಕೆ ಆ ಸ್ಮೆಲ್ಲಿಗೆ ಕೆಳಗೆ ಬಿದ್ದು ಇಲ್ಲಿ ನೋಡಿ ಈ ಥರ ಸಾಯ್ತವೆ. ಸೊ ಇದು ಬೆಸ್ಟ್ ಮೆಥಡು. ಅಂದರೆ ಬೇರೆ ಕಡೆ ಯಾವುದು ಸ್ಪ್ರೆಡ್ ಆಗ್ತಿಲ್ಲ. ಲಕ್ಕಿಲಿ ಇಲ್ಲಿ ನೋಡ್ತಾ ಇದ್ದೀವಿ, ಅಟ್ಲೀಸ್ಟ್ ಒಂದು ರೇಂಜಿಗೆ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು.